ನಮಸ್ಕಾರ ಸ್ನೇಹಿತರೆ, ನಾಳೆ ಡಿಸೆಂಬರ್ 11 ಬುಧವಾರ. ನಾಳೆಯಿಂದ 77 ವರ್ಷ ಈ 5 ರಾಶಿಯವರಿಗೆ ಸುವರ್ಣ ರಾಜಯೋಗ ನಿರ್ಮಾಣವಾಗಿದ್ದು, ಕುಬೇರ ದೇವರ ಕೃಪೆಯಿಂದಾಗಿ ದಿಢೀರಂತ ಕೋಟ್ಯಾಧಿಪತಿಯಾಗುವ ಯೋಗ ಇದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಮುಂದಿನ 77 ವರ್ಷಗಳು ದಿಢೀರಂತ ಕೋಟ್ಯಾಧಿಪತಿಯಾಗುವ ಯೋಗದ ಜೊತೆಗೆ ಕುಬೇರ ದೇವನ ಕೃಪೆ ಇದೆ. ಹೀಗಾಗಿ ಈ 5 ರಾಶಿಯವರಿಗೆ ಡಿಸೆಂಬರ್ 11ರ ಬುಧವಾರದಿಂದೀಚೆಗೆ ಬಹಳ ಅದೃಷ್ಟ ತರ್ತಕ್ಕಂಥ ದಿನಗಳು ಶುರುವಾಗುತ್ತೆ. ಇನ್ನು ಈ ರಾಶಿಯವರು ಹೊಸದಾಗಿ ಹೂಡಿಕೆಯನ್ನ ಮಾಡಬೇಕು ಅನ್ಕೊಂಡಿದ್ರೆ ಅಥವಾ ಪಾಲುದಾರಿಕೆಯ ವ್ಯವಹಾರವನ್ನ ಮಾಡಬೇಕು ಅನ್ಕೊಂಡಿದ್ರೆ ಈ ಒಂದು ಸಂದರ್ಭದಲ್ಲಿ ಹೂಡಿಕೆಗೆ ಹಣವನ್ನ ತೊಡಗಿಸಬಹುದು. ಈ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸು ನಿಮ್ಮದಾಗುತ್ತೆ. ಇನ್ನು ಈ ರಾಶಿಯವರಿಗೆ ಮುಟ್ಟಿತಲ್ಲ ಚಿನ್ನ ಎಂಬಂತೆ ಕುಬೇರ ದೇವನ ಅನುಗ್ರಹ ಆಶೀರ್ವಾದ ಇರೋದ್ರ ಜೊತೆಗೆ ಸುವರ್ಣ ರಾಜಯೋಗ ನಿರ್ಮಾಣವಾಗಿರೋದ್ರಿಂದ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಬಹಳಷ್ಟು ಲಾಭ ತರ್ತಕ್ಕಂಥ ಅಂಶಗಳು ಕಂಡು ಬರುತ್ತೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಮೇಲು ಕೀಳು ಎನ್ನುವ ಭಾವನೆ ಇಲ್ಲದೆ ಇರೋದ್ರಿಂದ ನಿರ್ಗತಿಕರಿಗೆ ಅವರು ಸಹಾಯ ಮಾಡುವ ಮನೋಭಾವವನ್ನ ಹೊಂದಿದ್ದಾರೆ. ಆ ಅದೃಷ್ಟವಂತ 5 ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ, ಕನ್ಯಾ ರಾಶಿ, ಮಿಥುನ ರಾಶಿ, ಕಟಕ ರಾಶಿ, ಮೇಷ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.